ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮಗೆ ಇನ್ನರ್ ವೀಲ್ ಮತ್ತು ಔಟರ್ ವೀಲ್ ಎರಡೂ ಸ್ಟಿಚ್ಚನ್ನು ಯೂಸ್ ಮಾಡಿ ಯಾವುದಾದ್ರೂ ಮೋಟಿಫೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅಂದರೆ ಇದೇ ಥರನೇ ಮಾಡಬೇಕಂತ ಏನಿಲ್ಲ, ಬೇರೆ ಬೇರೆ ಥರನೂ ಮಾಡ್ಬೋದು. ಜಸ್ಟ್ ಒಂದು ಎರಡು ಟೈಪ್ ತೋರಿಸ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಬಿಡಿ, ಎರಡು ಸರ್ಕಲ್ ಹಾಕ್ಕೊಂಬಿಟ್ಟು ಫುಲ್ಲು ಎಲ್ಲ ಡೈರೆಕ್ಷನ್ನಲ್ಲೂ ಈ ಥರ ಲೈನ್ಸ್ ಎಳ್ಕೊಳ್ಳಿ. ಓಕೆನಾ? ಅಂದರೆ ಈ ಸ್ಟಿಚ್ಚಲ್ಲಿ ನಾನು ನಿಮಗೆ ಇನ್ನರ್ ವೀಲ್ ಸ್ಟಿಚ್ಚಿಂದ ಹೇಗೆ ಒಂದು ಮೋಟಿಫೈ ಸ್ಟಾರ್ಟ್ ಮಾಡೋದು, ಯಾವ್ಯಾವ ಥರ ಲೈನ್ಸ್ ಎಳ್ಕೊಂಡು ಹೋಗ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ಸ್ ಮಾಡಿ, ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಥರ ಲೈನ್ಸ್ ಹಾಕ್ಕೊಂಬಿಡಿ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. ಮತ್ತು ಡಬಲ್ ಸ್ಟ್ಯಾಂಡಲ್ಲಿ ಸಿಲ್ಕ್ ಥ್ರೆಡ್ ತೊಗೊಳ್ಳಿ. ಓಕೆನಾ? ನಾಟ್ ಹಾಕ್ಕೊಳ್ಳಿ ಮತ್ತು ಸ್ಟಾರ್ಟ್ ಮಾಡೋಣ. 40 ನಂಬರ್ ನೀಡಲ್ ತೊಗೊಳ್ಳಿ. ನೋಡಿ, ಇನ್ನರ್ ವೀಲ್ ಸ್ಟಾರ್ಟ್ ಮಾಡೋಣ. ಓಕೆನಾ? ಬಟನ್ ಹೋಲ್ ಸ್ಟಿಚ್ಚಲ್ಲಿ ಒಳಗಡೆಯಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಲೈನ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಲಾಂಗ್ ಸ್ಟಿಚ್ ತೊಗೊಳ್ಳಿ. ಒಳಗಡೆಯಿಂದ ಚೈನ್ ತೊಗೊಂಡ್ಬಿಟ್ಟು ಹೊರಗಡೆ ವೀಲಿಗೆ ಅಂದರೆ ಹೊರಗಡೆ ಸರ್ಕಲ್ಲಿಗೆ ಚೈನ್ ತೊಗೊಂಡು ಹಾಗೆ ಒಳಗಡೆಯಿಂದ ಎಳ್ಕೊಳ್ಳಿ. ಆಲ್ರೆಡಿ ನಾನು ಇನ್ನರ್ ವೀಲ್ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ನೋಡಿ, ಈ ಥರ. ಮತ್ತು ನೆಕ್ಸ್ಟು ಆ ಸ್ಮಾಲ್ ಲೈನ್ ಇದೆಯಲ್ಲ, ಅಲ್ಲಿಗೆ ತೊಗೊಂಡೋಗಿ ಅಲ್ಲಿಗೆ ತೊಗೊಂಡ್ಬಿಟ್ಟು ಪುನಃ ಹಾಗೆ ಬಟನ್ ಹೋಲ್ ಸ್ಟಿಚ್ಚನ್ನು ಎಳಿತಾರಲ್ಲ ಅದೇ ಥರನೇ ಎಳ್ಕೊಂಬಿಡಿ. ಎಳ್ಕೊಂಡು ಅಲ್ಲಿ ಲಾಕ್ ಸ್ಟಿಚ್ ಹಾಕಿ ಚಿಕ್ಕದಾಗಿ. ನೋಡಿ, ಆ ಥರ ಟೈಟಾಗಿ ಎಳ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲೇ ಲಾಕ್ ಸ್ಟಿಚ್ ಹಾಕಿಬಿಟ್ಟು ಮತ್ತೆ ಡೈರೆಕ್ಟಾಗಿ ಅದು ಲಾಂಗ್ ಲೈನ್ ಇದೆ ನೋಡಿ, ಹಾಗೆ ತಗೊಂಡೋಗಿ ಹಾಗೆ ತಗೊಂಡೋಗಿ ವಾಪಸ್ ಎಳ್ಕೊಂಡು ಬರುವಾಗ ಸರ್ಕಲ್ ರೌಂಡಾಗಿ ನೀಟಾಗಿಯೇ ಬರುತ್ತೆ. ಅದು ಲೈನ್ ಯಾವ ಲೈನ್ ಸ್ಟ್ರೈಟ್ ಇದೆ ಅಲ್ವಾ, ಆ ಸ್ಟ್ರೈಟಾಗಿ ಎಳ್ಕೊಂಡು ಬರಬೇಕು. ಓಕೆನಾ? ಕ್ರಾಸಾಗಿ ಎಳ್ಕೊಂಡು ಬರಬೇಡಿ. ಈ ಕಡೆಯಿಂದ ತಗೊಂಡು ಹೋದೆ ಅಂತ ಪುನಃ ಆ ಕಡೆನೇ ಎಳ್ಕೊಂಡು ಬರಬೇಡಿ. ಲೈನ್ ಎಲ್ಲಿ ಸ್ಟ್ರೈಟ್ ಇದೆಯೋ ಆ ಕಡೆ ಎಳ್ಕೊಂಡು ನೋಡಿ. ಈ ಥರ ಕಾಣಿಸ್ತಾ ಇದೆ ಅಲ್ವಾ? ಆ ಥರ ಲೈನ್ ಹೇಗೆ ಸ್ಟ್ರೈಟ್ ಆಗಿದೆಯೋ ಹಾಗೆ ಸ್ಟ್ರೈಟಾಗಿ ಎಳ್ಕೊಂಡು ಬರಬೇಕು. ನೀವು ಈ ಕಡೆಯಿಂದ ಕ್ರಾಸಾಗಿ ತಗೊಂಡು ಹೋಗಿರ್ತೀರಿ ನೆಕ್ಸ್ಟ್ ಲೈನಿಗೆ, ಹಾಗಂತ ಕ್ರಾಸಾಗಿನೇ ತರಬಾರ್ದು. ನೋಡಿ, ಈ ಥರ ಕ್ರಾಸಾಗಿ ತಗೊಂಡು ಹೋದ್ರಿ ಅಲ್ವಾ ಈ ಲೈನಿಂದ, ಮತ್ತೆ ವಾಪಸ್ಸು ಯಾವ ಲೈನಿಗೆ ತಗೊಂಡಿರ್ತೀರೋ ಆ ಲೈನಿಗೆ ಸ್ಟ್ರೈಟಾಗಿ ಎಳ್ಕೊಂಡು ಬರಬೇಕು. ನೋಡಿ, ಈ ಥರ ಸ್ಟ್ರೈಟಾಗಿ ಎಳ್ಕೊಂಡು ಬಂದು ಲೈನ್ ಎಲ್ಲಿಂದ ಹೋಗಿದೆ ಅದೇ ಜಾಗದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕಿ ಮತ್ತೆ ಆ ಸ್ಮಾಲ್ ಲೈನಿಗೆ ಹೋಗಿ. ನೋಡಿ, ಈ ಥರ ಸ್ಮಾಲ್ ಲೈನಿಗೆ ಹೋಗ್ಬಿಟ್ಟು ಮತ್ತೆ ಹಾಗೆ ಎಳ್ಕೊಂಡು ಬನ್ನಿ. ಆ ಲೈನ್ ಹೇಗಿದೆ ಅದೇ ಡೈರೆಕ್ಷನಲ್ಲೇ ಬರಬೇಕು. ಇದೇ ಥರ ನೀವು ಹಾಕ್ಕೊಳ್ತಾ ಬರಬೇಕು. ಓಕೆನಾ? ನೋಡಿ, ಇದೇ ಥರ ಫುಲ್ ಸರ್ಕಲ್ ಹಾಕ್ಕೊಳ್ತಾ ಬನ್ನಿ. ಅಂದರೆ ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇರೋದು ಈ ಥರ ಎಲ್ಲ ಹಾಕ್ಕೊಬೋದು ಬಟನ್ ಹೋಲು ಸರ್ಕಲಲ್ಲಿ ಕೂಡ ಅಂತ. ಇದು ಬೇರೆ ಬೇರೆ ಮೋಟಿಫೈ ಡಿಸೈನ್ ಎಲ್ಲ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನೀವೆಲ್ಲ ಸ್ಟಿಚ್ ಆದ ನಂತರ ಡೈರೆಕ್ಟಾಗಿ ಬ್ಲೌಸಿಗೆ ಮಾಡ್ಕೊಂಡು ಹೋಗ್ಬೋದು. ಮೋಟಿಫೈ ಎಲ್ಲ ಹಾಕ್ತಾ ಕೂರ್ಬೇಕಂತ ಏನಿಲ್ಲ, ಆದರೆ ನಿಮಗೆ ಪ್ರಾಕ್ಟೀಸ್ ಆಗಬೇಕು ಅನ್ನೋದ್ರಿಂದ ಡೈರೆಕ್ಟಾಗಿ ಬ್ಲೌಸಿಗೆ ಹಾಕಿದರೆ ನಿಮಗೆ ಅಲ್ಲಿ ಬ್ಲೌಸ್ದು ಡಿಸೈನ್ ಎಲ್ಲ ಹಾಳಾಗಬಾರ್ದಲ್ವ. ಮೊದಲೇ ನೀವು ಮೋಟಿಫೈ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನೋಡಿ, ಫಿನಿಶ್ ಮಾಡಿದೆ ನಾನು. ಈ ಥರ ಹಾಕಿ ಮತ್ತೊಂದು ಟೈಪ್ ತೋರಿಸ್ತೀನಿ. ನೋಡಿ, ಔಟರ್ ವೀಲ್ ಇದರಲ್ಲಿ ಔಟರ್ ವೀಲ್ ಮತ್ತು ಇನ್ನರ್ ವೀಲ್ ಎರಡು ಸ್ಟಿಚ್ಚನ್ನು ಯೂಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. ಓಕೆನಾ? ನೋಡಿ, ಈ ಥರ ಚಿಕ್ಕದಾಗಿ ಸರ್ಕಲ್ಲು, ದೊಡ್ಡದಾಗಿ ಒಂದು ಸರ್ಕಲ್ಲು, ಮತ್ತು ಫುಲ್ಲು ಎಲ್ಲ ಡೈರೆಕ್ಷನಲ್ಲಿ ಲೈನ್ ಹಾಕ್ಕೊಳ್ಳಿ. ಇದು ಔಟರ್ ವೀಲ್ ಸ್ಟಾರ್ಟಿಂಗ್ ಹಾಕ್ಕೊಳ್ತಾ ಹೋಗಿ. ಓಕೆನಾ? ಅದು ನಿಮಗೆ ಫಸ್ಟ್ ತೋರಿಸಿದ್ದು ಇನ್ನರ್ ವೀಲ್ ಸ್ಟಾರ್ಟ್ ತೋರಿಸ್ದೆ ನಿಮಗೆ. ಇದು ಔಟರ್ ವೀಲ್ ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ತಾ ಹೋಗಿ ಹೀಗೆ. ಇದು ಫುಲ್ ರೌಂಡಾಗಿ ಔಟರ್ ವೀಲ್ ಹಾಕ್ತಾ ಹೋಗಿ. ನಿಮಗೆ ಔಟರ್ ವೀಲ್ ಸ್ಟಿಚ್ಚನ್ನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಲ್ವ, ಸೇಮ್ ಅದೇ ಥರನೇ ಔಟರ್ ವೀಲ್ನ ಫುಲ್ ಹಾಕ್ಕೊಳ್ತಾ ಹೋಗಿ. ಓಕೆನಾ? ಇದೇ ಥರನೇ ಫುಲ್ ಸರ್ಕಲ್ ಹಾಕ್ಕೊಳ್ತಾ ಬನ್ನಿ. ಅಂದರೆ ನೋಡಿ, ಈ ಥರ ಹಾಕ್ಕೊಳ್ತಾ ಬನ್ನಿ. ಸ್ವಲ್ಪ ಮೇಲ್ಗಡೆನೂ ಕೂಡ ದೂರ ಇರಲಿ, ಕೆಳಗಡೆ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಇಲ್ಲರಿ. ಈ ಥರ ಹಾಕ್ಕೊಳ್ತಾ ಹೋಗಿ ಫುಲ್ ರೌಂಡಾಗಿ. ಔಟರ್ ವೀಲ್ ಸ್ಟಿಚ್ ಇದು ಯಾರಾದರೂ ವಿಡಿಯೋ ನೋಡಲಿಲ್ಲ ಅಂದರೆ
ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ, ಆರಿ ವರ್ಕ್ ಇದು ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ ಸಪ್ರೇಟಾಗಿ ವೀಡಿಯೋನ, ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಟನ್ ಹೋಲ್ ಸ್ಟಿಚ್ ನೋಡಿ ಇದೇ ಥರ ಫುಲ್ಲು ಬ್ಯಾಕ್ ಫುಲ್ ಸರ್ಕಲ್ ಹಾಕ್ಕೊಳ್ತಾ ಬನ್ನಿ. ನೋಡಿ ಈ ಥರ ಹಾಕಿ ಮುಗಿಸ್ತೆ ನಾನು, ಅಲ್ಲಿ ಎಣ್ಣೊಟ್ಟು ಹಾಕ್ಕೊಂಬಿಡಿ. ಈಗ ನೆಕ್ಸ್ಟ್ ನಾನು ಇದ್ರೊಳಗೇ ಇನ್ನರ್ ವೀಲ್ ಹಾಕಿ ತೋರಿಸ್ತೀನಿ ನೋಡಿ. ನೋಡಿ ಒಳಗಡೆಯಿಂದ ಇನ್ನರ್ ವೀಲ್ ಯಾವಾಗಲೂ ಒಳಗಡೆ ಸರ್ಕಲಿಂದನೇ ಸ್ಟಾರ್ಟಿಂಗ್ ಚೈನ್ ತೊಗೊಬೇಕು, ಔಟರ್ ವೀಲು ಹೊರಗಡೆ ಸರ್ಕಲಿಂದ. ಈ ಥರ ಮಧ್ಯದಲ್ಲಿ ಚೈನ್ ಹಾಕ್ಕೊಳ್ತಾ ಹೋಗ್ತೀನಿ ನಾನು. ನೋಡಿ ಅಲ್ಲಿಗೆ ಬಟನ್ ಹೋಲ್ ಥರ ಎಳ್ಕೊಂಡು ಅಲ್ಲಿ ಲಾಕ್ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟ್ ಲೈನ್ ಪಕ್ಕದಲ್ಲಿ ಎಳ್ಕೊಂಡು ಹೋಗಿ. ಓಕೆನಾ, ನೋಡಿ ಈ ಥರ ನೆಕ್ಸ್ಟ್ ಲೈನ್ ಪಕ್ಕದಲ್ಲಿ ಎಳ್ಕೊಂಡೋಗಿ. ಆಗ ಮಾತ್ರ ಸ್ಟ್ರೈಟಾಗಿ ತರಬೇಕು, ಎಲ್ಲಿಂದ ಎಳ್ಕೊಂಡೋದ್ರೂ ಅಲ್ಲಿಗೆ ತರಬೇಡಿ, ಸ್ಟ್ರೈಟಾಗಿ ತಂದುಬಿಟ್ಟು ಅಲ್ಲಿ ಲಾಕ್ ಹಾಕ್ಕೊಳ್ಳಿ. ಮತ್ತು ಇದೇ ಥರನೇ ಫುಲ್ ಸರ್ಕಲ್ ಹಾಕ್ಕೊಳ್ತಾ ಬನ್ನಿ. ಓಕೆನಾ, ಏನಿಲ್ಲ ಇಷ್ಟೇ, ಏನು ತುಂಬ ಈಸಿ ಮೆಥಡಲ್ಲಿ ಹೇಳಿದ್ದೀನಿ ನಾನು. ಇದೇ ಥರ ನೀವು ಬೇರೆ ಬೇರೆ ಥರ ಮೋಟಿಫೈ ಡಿಸೈನ್ಸು, ಈ ಅಂಬ್ರೆಲಾ ಮತ್ತು ಕೆಲವೊಂದು ಇದು ಡಿವೈನ್ ಅಂದರೆ ದೇವರದ ಚಿತ್ರಗಳಲ್ಲಿ ಕೆಲವೊಂದು ಕಿರೀಟಗಳಿಗೆ ಇದಕ್ಕೆಲ್ಲ ಬಟನ್ ಹೋಲ್ ಸ್ಟಿಚ್ಗಳು ತುಂಬಾ ಯೂಸ್ ಆಗುತ್ತೆ. ನೋಡಿ ಮೋಟಿಫೈ ಎಲ್ಲ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ನಾನು ನಿಮಗೆ ಫಸ್ಟು ಸ್ಟಿಚಸ್ ಎಲ್ಲನೂ ತೋರಿಸ್ಕೊಡ್ತೀನಿ, ಆಮೇಲೆ ನಿಮಗೆ ಮೋಟಿಫೈ ಕೆಲವೊಂದೆಲ್ಲ ತೋರಿಸ್ಕೊಡ್ತೀನಿ. ಅದೇ ಥರನೇ ಪ್ರಾಕ್ಟೀಸ್ ಮಾಡ್ತಾಯಿರಿ, ಆಮೇಲೆ ಬೇಗ ಪ್ರಾಕ್ಟೀಸ್ ಆಗುತ್ತೆ. ನೋಡಿ ಇದೇ ಥರ ಫುಲ್ ರೌಂಡಾಗಿ ಹಾಕ್ಕೊಳ್ತಾ ಬನ್ನಿ. ತುಂಬಾ ಈಸಿ ಇದೆ ಅಲ್ವಾ, ಕಷ್ಟ ಏನಿಲ್ಲ. ಓಕೆನಾ, ಮತ್ತು ಮನೆಯಲ್ಲಿ ಒಂದು 2 hour ಆದರೂ ಪ್ರಾಕ್ಟೀಸ್ ಮಾಡಿ ಆಯಿತಾ. ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಆಗ ಬ್ಲೌಸಿಗೆ ಹಾಕುವಾಗ ನಿಮ್ಮ ಕೈಯೆಲ್ಲ ಚೆನ್ನಾಗಿ ಕೂತ್ಕೊಂಡಿರುತ್ತೆ ಸರ್ವಿಸ್ ಆದಾಗೆ. ಆಗ ನಿಮಗೆ ಬೇಗನೆ ಬ್ಲೌಸಿಗೆಲ್ಲ ಡಿಸೈನ್ಸ್ ಹಾಕ್ಬೋದು. ನೋಡಿ ಬೇಸಿಕ್ ಸ್ಟಿಚ್ ಎಲ್ಲ ಮೊದಲು ಕಲ್ತ್ಕೊಳ್ಳಿ. ಓಕೆನಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.